ಎವ್ರಿವನ್, ಇವತ್ತು ನಮ್ಮಮ್ಮ ಚಕ್ಲಿ ಈಸಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತಿದ್ದಾರೆ. ಚಕ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಬಟ್ಲು, ಅದೇ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು, ಸ್ವಲ್ಪ ಅಜ್ವಾಯಿನು, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಎಳ್ಳು, 2 ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡಲು 1 ಸ್ಪೂನ್ ಬೆಣ್ಣೆ. ಮೊದಲು ತವಾ ಇಟ್ಟು 1 ಸ್ಪೂನ್ ಬೆಣ್ಣೆ ಹಾಕಬೇಕು. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ, ಬೆಣ್ಣೆ ಕರಗಿದ ಮೇಲೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗಂತ ಬೆಣ್ಣೆ ಜಾಸ್ತಿ ಹಾಕ್ಬಾರ್ದು. ಬೆಣ್ಣೆ ಜಾಸ್ತಿ ಹಾಕಿದರೆ ಎಣ್ಣೆಲೆಲ್ಲ ಚಕ್ಲಿ ಕರಗೋಗುತ್ತೆ. ಇದನ್ನು 10 ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ಮೆಲ್ ಬರೋದು. ಈ ಥರ ಫ್ರೈ ಆದ ನಂತರ ಇದನ್ನು 5 ನಿಮಿಷ ತಣ್ಣಗಾಗಲು ಬಿಡಿ. ಒಂದು ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಜ್ವಾಯಿನ್, 1 ಟೀ ಸ್ಪೂನ್ ಎಳ್ಳು, ಖಾರದ ಪುಡಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಿ. ಅಷ್ಟಕ್ಕೆ ಕಟ್ ಮಾಡಬೇಕು. ಅದಕ್ಕೆ ಕಲಸಿಟ್ಟುಕೊಳ್ಳಿ. ನಂತರ ಚಕ್ಕಲಿಯನ್ನು ಒತ್ತಿ. ನಂತರ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ. ಚಕ್ಕಲಿ ಬ್ರೌನ್ ಕಲರ್ ಬಂದ ನಂತರ ಈ ರೀತಿ ತೆಗೆಯಿರಿ. ಪಪ್ಪು ಚಕ್ಕಲಿ ತಗೋ. ಹೇಗಿದೆ? ಈ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.